ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರದೀಪ್ ಈಶ್ವರ್ ಸದ್ದು. ಪ್ರಚಾರದ ವೇಳೆ ಮತ್ತೆ ಭುಜ ತಟ್ಟಿದಂತಹ ಶಾಸಕ ಪ್ರದೀಪ್ ಈಶ್ವರ್. ದಾವಣಗೆರೆಯ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇದೇ ಸಂದರ್ಭದಲ್ಲಿ ಇವತ್ತು ಮತ್ತೆ ಅಖಾಡದಲ್ಲಿ ಪ್ರದೀಪ್ ಈಶ್ವರ್ ಕಾಣಿಸಿಕೊಂಡ್ರು, ಸದ್ದು ಮಾಡಿದ್ರು. ಪ್ರಚಾರದ ವೇಳೆ ಭುಜ ತಟ್ಟಿದಂತಹ ಶಾಸಕ ಪ್ರದೀಪ್ ಈಶ್ವರ್. ಕಳೆದ ವಾರ ಪ್ರಚಾರಕ್ಕೆ ಬಂದಿದ್ದಂತಹ ವೇಳೆ ಪ್ರದೀಪ್ ಈಶ್ವರ್ ಹೈಡ್ರಾಮಾ ಆಯಿತು. ದಾವಣಗೆರೆಯ ಪ್ರದೀಪ್ ಈಶ್ವರ್ ಬರ್ಲಿ ಅಂತ ಬಿಜೆಪಿಯವರೇನು ಸವಾಲ್ ಹಾಕಿದ್ರು. ಸವಾಲನ್ನ ಸ್ವೀಕರಿಸಿ ದಾವಣಗೆರೆಗೆ ಕೈ ಶಾಸಕ ಪ್ರದೀಪ್ ಈಶ್ವರ್ ಬಂದ್ರು. ಇದೀಗ ಮತ್ತೆ ದಾವಣಗೆರೆ ದಕ್ಷಿಣಕ್ಕೆ ನುಗ್ಗಿ ಅಬ್ಬರಿಸಿದ್ದಾರೆ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರದೀಪ್ ಈಶ್ವರ್ ಭರ್ಜರಿ ಪ್ರಚಾರ. ದಾವಣಗೆರೆ ಉಪಸಮರದಲ್ಲಿ ಕಾಂಗ್ರೆಸ್ ಮಾತಿನ ಮಲ್ಲನ ಫುಲ್ ಹವಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರದೀಪ್ ಈಶ್ವರ್ ಸದ್ದು ಮಾಡ್ತಾ ಇದ್ದಾರೆ. ಪ್ರಚಾರದ ವೇಳೆ ಮತ್ತೆ ಭುಜ ತಟ್ಟಿದಂತಹ ಶಾಸಕ ಪ್ರದೀಪ್ ಈಶ್ವರ್. ಕಳೆದ ವಾರ ಪ್ರಚಾರಕ್ಕೆ ಬಂದಿದ್ದಂತಹ ವೇಳೆ ಪ್ರದೀಪ್ ಈಶ್ವರ್ ಹೈಡ್ರಾಮಾ ಆಯಿತು. ಯಾಕೆಂದ್ರೆ ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಬರ್ಲಿ ನೋಡೋಣ ಅಂತ ಬಿಜೆಪಿಯವರು ಸವಾಲು ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸಿ ದಾವಣಗೆರೆ ಕೈ ಶಾಸಕ ಬಂದ್ರು. ಇದೀಗ ಮತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರದೀಪ್ ಈಶ್ವರ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ದಾವಣಗೆರೆ ಉಪಸಮರದಲ್ಲಿ ಕಾಂಗ್ರೆಸ್ ಮಾತಿನ ಮಲ್ಲನ ಫುಲ್ ಹವಾ ಇದೆ. ದಾವಣಗೆರೆಯಲ್ಲಿ ಮತ್ತೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್. ಪ್ರಚಾರದ ವೇಳೆನೆ ಭುಜ ತಟ್ಟಿದ್ರು ಶಾಸಕ ಪ್ರದೀಪ್ ಈಶ್ವರ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಪ್ರಚಾರ ಅಬ್ಬರದಿಂದ ಸಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪ್ರಚಾರದಲ್ಲಿ ತೊಡಗಿದ್ದಾರೆ. ರೋಡ್ ಶೋ ಇರಬಹುದು, ಜೊತೆಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತದಾರರಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈಗ ಪ್ರದೀಪ್ ಈಶ್ವರ್ ಸಾಥ್ ನೀಡಿರುವಂತದ್ದು, ಜೊತೆಗೆ ಅಬ್ಬರಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್. ಯಾಕೆಂದ್ರೆ ಬಿಜೆಪಿ ಅವರ ಸವಾಲಿತ್ತಲ್ವಾ, ಅಲ್ಲಿ ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಭುಜಾಟಿ ತಟ್ಟುತ್ತಾ ಇದ್ದಾರೆ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಜೈಕಾರವೂ ಮೊಳಗ್ತು. ಜೊತೆಗೆ ಪ್ರದೀಪ್ ಈಶ್ವರ್ ಭುಜ ತಟ್ಟಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ದಾವಣಗೆರೆಯಲ್ಲಿ ಮತ್ತೆ ಈ ಬಾರಿ ಕಾಂಗ್ರೆಸ್ ಬರುತ್ತೆ ಅನ್ನುವಂತಹ ವಿಶ್ವಾಸ ಕಳೆದ ಬಾರಿಯೂ ಮಾಧ್ಯಮ ಜೊತೆಗೆ ಮಾತನಾಡಿದಾಗ ಪ್ರದೀಪ್ ಈಶ್ವರ್ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಹೇಳಿದಂತಹ ಹೇಳಿಕೆಗಳು ಬಹಳಷ್ಟು ಚರ್ಚೆಗೆ ಗ್ರಾಸವಾದವು. ಬಿಜೆಪಿಯವರು ಮುಠಾಳರು, ಅಯೋಗ್ಯರು, ಮತ ಹಾಕಬೇಡಿ, ಈ ಬಾರಿ ಶಾಮನೂರು ಕುಟುಂಬದ ಕುಡಿ ಸಮರ್ಥನ ಗೆಲ್ಲಿಸಿ, ಸಮರ್ಥವಾಗಿದ್ದಾರೆ, ಸಮರ್ಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾರೆ, ಕಾಂಗ್ರೆಸ್ ಅಭಿವೃದ್ಧಿ ಪಥದತ್ತ ದಾವಣಗೆರೆಯನ್ನ ಕೊಂಡೊಯ್ಯುತ್ತೆ ಅಂತೆಲ್ಲ ಮಾತನಾಡಿದ್ರು. ಇವತ್ತು ಮತ್ತೆ ದಾವಣಗೆರೆಯಲ್ಲಿ ಕಾಣಿಸಿಕೊಂಡು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ದಾವಣಗೆರೆಯ ಉಪಸಮರದಲ್ಲಿ ಮಾತಿನ ಮಲ್ಲನ ಹವಾ ಫುಲ್ ಜೋರಾಗೇ ಇತ್ತು. ದಾವಣಗೆರೆ ದಕ್ಷಿಣದಲ್ಲಿ ನುಗ್ಗಿ ಅಬ್ಬರಿಸಿದ್ದಾರೆ ಪ್ರದೀಪ್ ಈಶ್ವರ್. ಮೊನ್ನೆ ಕೂಡ ಬಂದಾಗ ಹೈಡ್ರಾಮಾನೇ ಕ್ರಿಯೇಟ್ ಆಯಿತು. ಯಾಕೆಂದ್ರೆ ಬಿಜೆಪಿ ಅವರು ಸವಾಲ್ ಹಾಕಿದ್ರು, ಅಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಧೈರ್ಯ ಇದ್ರೆ ದಾವಣಗೆರೆಗೆ ಬರಲಿ, ಇಲ್ಲಿ ಬಂದು ಪ್ರಚಾರ ಮಾಡಲಿ ಅಂತ. ಆ ಸವಾಲನ್ನ ಸ್ವೀಕರಿಸಿ ಪ್ರದೀಪ್ ಈಶ್ವರ್ ಕೂಡ ಬಂದ್ರು, ದಾವಣಗೆರೆಯಲ್ಲಿ ಪ್ರಚಾರ ಆರಂಭಿಸಿದ್ರು. ಇದೇ ವೇಳೆ ಹೈಡ್ರಾಮಾ ನಡೀತು.
ಅದಾದ ನಂತರ ಇವತ್ತು ಮತ್ತೆ ಕಾಣಿಸಿಕೊಂಡಿದ್ದಾರೆ ದಾವಣಗೆರೆಯಲ್ಲಿ. ದಾವಣಗೆರೆ ಉಪಸಮರದಲ್ಲಿ ಮಾತಿನ ಮಲ್ಲನ ಹವಾ ಜೋರಾಗಿತ್ತು. ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರದೀಪ್ ಈಶ್ವರ್ ಭರ್ಜರಿ ಪ್ರಚಾರ ಮಾಡಿದ್ರು.